ಸಂಗೀತ ಸಂಯೋಜಕರಾದಂತಹ ಅರ್ಜುನ್ ಜನ್ಯ ಸರ್ ಬಹಳ ಅದ್ಭುತವಾದಂತಹ ಮತ್ತೆ ಮತ್ತೆ ಕೇಳಬೇಕು ಅನ್ನುವಂತಹ ಹಾಡನ್ನ ಚಂದನವನಕ್ಕೆ ನೀವು ನೀಡಿದಿರಾ. ನಿಮ್ಮ ಮೂಲಕ ಇಡೀ ಭಾರತದಾದ್ಯಂತ ಈ ಹಾಡನ್ನ ಪ್ರತಿಯೊಬ್ಬರು ಕೂಡ ಎಂಟರ್ಟೈನ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ಅಷ್ಟೊಂದು ಯಶಸ್ಸು ನಿಮಗೆ ಈಗಾಗಲೇ ದೊರಕ್ಬಿಟ್ಟಿದೆ. ಒಂದು ಸಣ್ಣ ಟ್ರೈಲರ್ ಝಲಕ್ಕೆ ಎಲ್ಲರಿಗೂ ಇಷ್ಟ ಆಗೋಗ್ಬಿಟ್ಟಿದೆ. ಯಾವಾಗ ಸಾಂಗ್ ರಿಲೀಸ್ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಈ ಹಾಡಿನ ಬಗ್ಗೆ ಹಾಗೆ ಚಿತ್ರದಲ್ಲಿ ನಿಮ್ಮ ಮ್ಯೂಸಿಕ್ ಬಗ್ಗೆ ನಿಮ್ಮ ಮಾತುಗಳು. ಮೊದಲನೇದಾಗಿ ಜಗದ್ಗುರು ಆದಿಶಂಕರಾಚಾರ್ಯ ನೆಲೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಕೆ ಡಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೆ ಡಿ ಮ್ಯೂಸಿಕ್ಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ತೆಗಿಬೋದು. ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ ಪ್ಯಾಷನ್ನು. ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ. ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗ್ ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ. ಸೊ ಆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಇದ್ದೀರಾ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು. ಅವರಿಂದನೇ ಅದು ಸಾಧ್ಯ ಆಗಿರೋದು. ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿನಲ್ಲಿ ನಡೆದಿದ್ದೀನಿ ಅಷ್ಟೇ. ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ. ಕೀಬೋರ್ಡ್ ಒಂದು ನಾನು ನುಡಿಸ್ತಾ ಇದ್ದೀನಿ, ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ. ಅದಕ್ಕೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಟ್ಟಿದ್ವಿ. ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ 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 ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ. ಮಗ ತಗೋ ಟೇಕ್ ಮಾಡು ಅಂತ ಮೈಕ್ ಇರುತ್ತೆ. ಮೈಕ್ ಮುಂದೆ ಹಾಡೋದು ಅವರೇನೆ. ಮಿಕ್ಸಿಂಗ್ ಮಾಡ್ತಾ ಇದ್ದಾಗಲೂ ಇಲ್ಲ ಇದು ಎದೆ ಗುದ್ದಬೇಕು ಅಂತ ಹೇಳಿ ಅದನ್ನು ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇವತ್ತವ್ರಿಗೆ ಹೇಳೇ ಇಲ್ಲ. ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕಲ್ಲಿ ಬರ್ತಾರೆ. ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರಾಗಿ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು, ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು. ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗ್ಬೇಕು ಸರ್. ಚೆನ್ನಾಗಿರುತ್ತೆ, ಹಂಗೆ ಬೈತಾರೆ. ಯಾಕಂದರೆ ನನಗೆ ಒಂದು ತುಂಬ ಎಮೋಷ್ನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ರೀ. ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ, ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಪ್ರೇಮ್ ಸರ್. ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು. ಅದು ಯಾವತ್ತೂ ಒಂದು ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ. ಯಾಕಂದರೆ ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ದರೂ ಎದ್ದು ನಿಂತ್ಕೊತೀನಿ. ನಾನು ಏನೇ ಆದ್ರೂ ಅವ್ರ ಹಿಂದೆ ನಿಂತಿರ್ತೀನಿ. ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ. ಒಂದು ಪೀಸೂ ಕಮ್ಮಿ ಆಗಬಾರ್ದು. ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳೋಕ್ಕೆ ಆಗಲ್ಲ ಸರ್, ಎಷ್ಟು ಜನ ನುಡಿಸಿದ್ದಾರೆ ಅನ್ನೋದು. ಇವ್ರು 1000 ಜನ ವಿಷುವಲಲ್ಲಿ ಹಾಕಿದ್ದೀರಾ ಸರ್, 1000 ಮೀರಿ ಮ್ಯೂಸಿಷಿಯನ್ಸ್ ನುಡಿಸಿದ್ದಾರೆ. ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋ KVN ಇಂದ ಫೋನ್ ಬಂತು. ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ. ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್, ಬೆಸ್ಟ್ ಅಂದರೆ ಒಂದು 80 ಜನ ಇರ್ಬೋದು. ಅಂದರೆ ಆ 80 ಜನರನ್ನು ಕರೀರಿ ಅಂತಾರೆ. ಆ 80 ಜನರನ್ನ ಡೇಟ್ ತಗೊಂಡು ಅವ್ರನ್ನೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಜಾಕಿರ್ ಹುಸೇನ್ ಸಾಬ್ನ ಕಳ್ಕೊಂಡ್ವಿ. ಅವರ ಬ್ರದರ್ ತೌಫಿಕ್ ಖುರೇಶಿ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು. ಅವ್ರು ಬಂದಾಗಲೇ ನಮ್ಮ YRF ಸ್ಟುಡಿಯೋ ಫುಲ್ ತುಂಬೋಗೋದು. 100-120 ಜನ ಯಾವಾಗಲೂ ಇರೋರು. ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೈ ಅವರು ಕೆಲಸ ಮಾಡಿರೋದು. ಸೊ KDನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್. ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗಲ್ಲ ಅವ್ರನ್ನೇ ಕೇಳ್ತಾರೆ ಸರ್. ಅವ್ರು ಹೇಳಿದ ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್, ಹೌದಾ ಹಂಗಂದ್ರೆ ಅವರೇ ಬೇಕು ಸಾರಿ. ಆ ಥರ ತುಂಬ ಸಿಂಗರ್ಸ್ಗೆ 6 ತಿಂಗಳು 7 ತಿಂಗಳು ವೆಯ್ಟ್ ಮಾಡಿದ್ದೀವಿ. ಅವ್ರು ಕೆಲವರು US ಅಲ್ಲಿರೋರು, ಇನ್ನೂ ಬಹಳಷ್ಟು ವಿಷಯಗಳಿದೆ, ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ. ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ KD ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಯುರೋಪಲ್ಲಿ 264 ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ KDದಲ್ಲಿ ಇಂಡಿಯಾದಲ್ಲೇ ಮಾಡಿದ್ದಾರೆ. ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ, ಹೈಯೆಸ್ಟ್ ಯಾವುದು ಸರ್ ಇದು ಒಂದು ಸಿಂಫನಿ ಅಂದರೆ ಒಂದು 264 ಪೀಸ್ ಹಾಕ್ಬೇಕು ಸರ್ ಅಂದರೆ ಅದೇ ಬೇಕು, ಓಕೆ ಬುಕ್ ಮಾಡಿ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿದ್ದೀನಿ. ಆನಂದ್ ಆಡಿಯೋ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್. ಅವ್ರು ಯಾರೇ ಹೋದ್ರೂ ನಂದೇ ಸಿನಿಮಾ ತೊಗೊಂಡೋದ್ರು ಸರ್ ಪ್ರೇಮ್ ಸರ್ ಥರ ನೀವು
ಪಬ್ಲಿಸಿಟಿ ಮಾಡ್ತೀರಾ, ಕೊಡ್ತೀನಿ ಅಂತ. ಸರ್ ನಾನೇ ಸರ್ ಮ್ಯೂಸಿಕ್, ಇಲ್ಲ ಪ್ರೇಮ್ ಸರ್ ಥರ ಎಲ್ಲನೂ ಪಕ್ಕಾ ಮಾಡ್ತೀರಾ, ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ ಎಂದು ಬೆಂಚ್ ಮಾರ್ಕ್ ಪ್ರೇಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸರ್.